ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ತಮ್ಮನೇನು ನೋಡ್ಕೊಂಡು ವಿಡಿಯೋದೊಳಗಡೆ ಬಂದಿರ್ತೀರಾ. ಹೌದು, ಧನುಷ್ ಅವರ ಕುಬೇರ ಮೂವಿದು ರಿವ್ಯೂನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮೂವಿನ ಆಲ್ರೆಡಿ ನೋಡಿರೋರು ಮೂವಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮೂವಿನ ಯಾರ್ಯಾರು ನೋಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೋಸ್ಕರ ನೀವು ವಿಡಿಯೋ. ಧನುಷ್ ಅವರ ಬಿಗ್ ಫ್ಯಾನ್ಗಳು, ಆಮೇಲೆ ಎಷ್ಟೋ ಜನಕ್ಕೆ ಧನುಷ್ ಅವ್ರ ಮೇಲೆ ತುಂಬ ಕ್ರಶ್ ಇರುತ್ತೆ, ಅವರೆಲ್ಲ ಈ ಮೂವಿನ ನೋಡೋಕ್ಕೆ ಹೋಗ್ಬಿಡಿ. ನಾನು ಒಂದೇ ಒಂದು ಸೀನ್ನ ಪ್ಲೇ ಮಾಡ್ತೀನಿ, ಆಮೇಲೆ ನೀವು ಮೂವಿ ನೋಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ. ಮೂವಿಲಿ ಒಂದು ಸೀನು ಹಿಂಗೆ ಇರುತ್ತೆ. ನಾನು ಕೇಳಿದ್ರೆ ಧನುಷ್ ಅವ್ರ ಆ್ಯಕ್ಟಿಂಗ್ಗೆ ನ್ಯಾಷನಲ್ ಅವಾರ್ಡೇ ಕೊಡ್ಬೋದು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ. ತುಂಬ ದಿನ ಆದಮೇಲೆ ಹಾರ್ಟ್ಗೆ ಟಚ್ ಆದಂಥ ಮೂವಿ ಇದು. ಮೂವಿ ಸ್ಟಾರ್ಟಿಂಗಲ್ಲಿ ತಿರುಪತಿಲಿ ಧನುಷ್ ಅವರು ಭಿಕ್ಷೆ ಬಿಡೋ ಸೀನ್ ಇದೆಯಲ್ಲ, ನಿಮ್ಮ ಮನಸ್ಸು ಅದನ್ನ ಒಪ್ಪದೇ ಇಲ್ಲ ಧನುಷ್ ಅಂತ, ಅಷ್ಟರ ಮಟ್ಟಿಗಿರುತ್ತೆ ಸೀನ್ ಅದು. ಮೂವಿಲಿ ಪ್ರತಿಯೊಬ್ಬರು ಅವ್ರ ಬೆಸ್ಟ್ನ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿರುತ್ತೆ. ಈ ಸ್ಟೋರಿ ಬಗ್ಗೆ ನೋಡಿದ್ರೆ ಮೂವಿಲಿ ಒಬ್ಬ ಶ್ರೀಮಂತ ಇರ್ತಾನೆ, ಅವನ ಹತ್ರ ಫುಲ್ ಬ್ಲ್ಯಾಕ್ ಮನಿಗಳಿರುತ್ತೆ, ಅದನ್ನ ವೈಟ್ ಮಾಡಬೇಕು. ಅದಕ್ಕೆ ಅವನೇನು ಮಾಡ್ತಾನೆ ಅಂತಂದರೆ, ನಾಗಾರ್ಜುನ ಇದ್ದಾರಲ್ಲ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ 4 ಜನ ಭಿಕ್ಷಕನ ಕರೆಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯಾವ ಥರ ಡ್ರೆಸ್ಸಿಂಗ್ ಸೆನ್ಸ್ ಹಿಂಗೆ ಬ್ರಷ್ ಮಾಡಬೇಕು ಏನು ಅಂತೆಲ್ಲ ನೀಟಾಗಿ ಟ್ರೈನಿಂಗ್ ಕೊಟ್ಟು ಅವ್ರ ಅಕೌಂಟ್ಗೆ ಈ ಅಮೌಂಟ್ಗಳನ್ನ ಹಾಕಿ ಅದನ್ನ ವೈಟ್ ಮನಿ ಮಾಡಿ ಮತ್ತೆ ರಿಟರ್ನ್ ಇವ್ರ ಅಕೌಂಟ್ಗೆ ಹಾಕೊಳ್ಳೋದು. ಇದು ಪ್ಲ್ಯಾನ್. ಅಮೌಂಟ್ನೆಲ್ಲ ಇವ್ರ ಅಕೌಂಟ್ಗೆ ರಿಟರ್ನ್ ಹಾಕೊಂಡು ಆ ಭಿಕ್ಷಕನ ಬಿಟ್ಬಿಡ್ಬೋದಾಗಿತ್ತು. ಆದರೆ ಈ ವಿಲ್ಲನ್ ಕೆಲಸ ಏನು ಅಂತಂದರೆ ಅವ್ರನ್ನೆಲ್ಲ ಕೊಲೆ ಮಾಡಬೇಕು ಅನ್ಕೋತಾನೆ. ಇಬ್ಬರನ್ನ ಕೊಲೆ ಮಾಡ್ತಾನೆ, ಮೂರನೇದಾಗಿ ಧನುಷ್ ಅವ್ರನ್ನ ಕೊಲೆ ಮಾಡಬೇಕು. ಹೌದು, ಈ ಮೂವಿಲಿ ಧನುಷ್ ಅವರು ಭಿಕ್ಷಕರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕರ್ಕೊಂಡೋಗಿ ಕೊಲೆ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಧನುಷ್ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ಇದರಲ್ಲಿ ರಶ್ಮಿಕಾ ಮಂದಣ್ಣ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಧನುಷ್ ಅವ್ರಿಗೆ ಸರ್ವೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ. ಅಂದರೆ ಒಬ್ಬರು ಭಿಕ್ಷಕರಿಗೆ ಚಿಕ್ಕ ವಯಸ್ಸಿಂದ ಭಿಕ್ಷೆ ಬೇಡ ಒಬ್ಬ ಭಿಕ್ಷಕನಿಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ ಹೆಂಗೆ ಏನು ಅನ್ನೋದು. ಆದರೆ ಎಲ್ಲನೂ ಪ್ರತಿಯೊಂದು ರಶ್ಮಿಕಾ ಮಂದಣ್ಣವ್ರು ಹೇಳ್ಕೊಟ್ಟು ಅವ್ರನ್ನ ಪ್ರತಿಯೊಂದು ಸ್ಟೇಜಲ್ಲೂ ಸೇವ್ ಮಾಡ್ತಾ ಇರ್ತಾರೆ. ಮಿಕ್ಕಿದ ಸ್ಟೋರಿ ಬಗ್ಗೆ ನೋಡೋದಾದರೆ, ಧನುಷ್ ಅವ್ರನ್ನ ವಿಲ್ಲನ್ಗಳು ಕಂಡಿಡಿದ್ರೆ ಇಲ್ವಾ, ಧನುಷ್ ಅಕೌಂಟಲ್ಲಿರೋ ಅಮೌಂಟ್ ಏನಾಗುತ್ತೆ, ಏನು ಆಯಿತು ಕೊನೆಯಲ್ಲಿ ಧನುಷ್ಗೆ ಅನ್ನೋದು ಮಿಕ್ಕಿದ ಸ್ಟೋರಿ. ಮಾರಲ್ ಆಫ್ ದ ಸ್ಟೋರಿ ಈಸ್ ಮನಿಗಿರೋ ಬೆಲೆ ಮ್ಯಾನ್ಗಿಲ್ಲ ಅನ್ನೋದನ್ನ ನೀಟಾಗಿ ತೋರಿಸಿರ್ತಾರೆ. ಇನ್ನೊಂದು ವಿಷಯ ಎಲ್ಲ, ನಾನು ಮೂವಿ ನೋಡಬೇಕಾದ್ರೆ ಯಾವ ಥರ ಕಾಸ್ಟ್ಯೂಮ್ ಹಾಕಿದ್ನೋ ಸೇಮ್ ಕಾಸ್ಟ್ಯೂಮ್ ರಶ್ಮಿಕಾ ಮಂದಣ್ಣವ್ರು ಹಾಕಿದ್ದು, ಸೇಮ್ ಹೇರ್ ಸ್ಟೈಲು ಸೇಮ್. ಅದು ನೋಡಬೇಕಾದ್ರೆ ವಾವ್ ಕ್ಯೂಟ್ ಆ ಥರ ಇತ್ತು. ಇವತ್ತು ನಮ್ಮ ಡಾರ್ಲಿಂಗ್ ಬರ್ಡೇ. 1 ಸೆಕೆಂಡ್ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಹ್ಯಾವ್ ಅ ಗುಡ್ ಡೇ.